ಹೋಗ್ತೀವಿ. ಸೊ ಮೊದಲನೇದಾಗಿ ನಿಮಗೆ ಈಗ ಡಿನ್ನರ್ ಬ್ರೇಕ್ ಇರುತ್ತೆ, ಸಾಧಾರಣ 1.5 ಗಂಟೆ ಜರ್ನಿ ಇರುತ್ತೆ. ಸೊ ಅತಿ ಬೆಲೆಯಲ್ಲಿ ನಿಮಗೆ ಡಿನ್ನರ್ ಬ್ರೇಕ್ ಇರುತ್ತೆ. ಅದಾದ ನಂತರ ಅಲ್ಲಿಂದ ಡೈರೆಕ್ಟ್ ಮಧುರೈಗೆ ಹೋಗ್ತೀವಿ. ಬ್ಯಾಂಗ್ಳೂರಿಂದ ಮಧುರೈ ಬಂದು 430 ಕಿಲೋಮೀಟ್ರ್ ಆಗುತ್ತೆ. ಸೊ ಬೆಳಗಿನ ಜಾವ 5:30 6 ಗಂಟೆ ಅಷ್ಟೊತ್ತಿಗೆ ಮಧುರೈ ತಲುಪ್ತೀವಿ. ಅಲ್ಲಿ ನಿಮಗೆ ಫಸ್ಟ್ ನಾನು ರೂಮ್ ಕೊಡ್ತೀನಿ ಫ್ರೆಶ್ ಅಪ್ ಆಗಲಿಕ್ಕೆ. ರೂಮಲ್ಲಿ ಫ್ರೆಶ್ ಅಪ್ ಆದ ನಂತರ ಅಲ್ಲಿಂದ ನೀವು ಡೈರೆಕ್ಟು ದೇವಸ್ಥಾನಕ್ಕೆ, ಅದಕ್ಕೆ ಮುಂಚೆ ನಿಮಗೆ ಬ್ರೇಕ್ಫಾಸ್ಟ್ ಬ್ರೇಕ್ ಇರುತ್ತೆ. ಯಾಕಂದರೆ ಅಲ್ಲಿ ದೇವ ದರ್ಶನ ಎಷ್ಟೊತ್ತಾಗುತ್ತೆ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಯಾಕಂದರೆ ಕೆಲವರು ಬಿ ಪಿ ಮಾತ್ರೆ ಅದು ಎಲ್ಲ ತಗೋಬೇಕಾಗುತ್ತಲ್ಲ, ಆದ್ದರಿಂದ ಸೊ ಫಸ್ಟ್ ಬ್ರೇಕ್ಫಾಸ್ಟ್ ಮುಗಿಸಿ ಅದಾದ ನಂತರ ಅಲ್ಲಿಂದ ಡೈರೆಕ್ಟ್ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ ಜಾಗದಿಂದ 500 ಮೀಟ್ರ್ ದೂರ ಆಗುತ್ತೆ. ನಾವು ನಡ್ಕೊಂಡು ಹೋಗಬೇಕಾಗತ್ತೆ, ಬಸ್ಸಸ್ ಅಲೌ ಇಲ್ಲ. ಸೊ ಬ್ರೇಕ್ಫಾಸ್ಟ್ ಮಾಡಿ ಅಲ್ಲಿಂದ ನಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಅಲ್ಲಿ ನಾವು ಮಧುರೈಯಲ್ಲಿ 2 ದೇವಸ್ಥಾನ ನೋಡ್ತೀವಿ. ಮಧುರೈ ಮೀನಾಕ್ಷಿ ಮತ್ತು ಸುಂದರೇಶ್ವರ ದೇವಸ್ಥಾನ. ಸೊ ದೇವಸ್ಥಾನದ ಒಳಗಡೆ ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ಸ್ ಅಲೌ ಮಾಡೋದಿಲ್ಲ. ಅಲ್ಲಿ ದೇವಸ್ಥಾನದ ಒಳಗೆ ಹೋಗೋಕ್ಕೆ ಮುಂಚೆನೇ ಅಲ್ಲಿ ಲಾಕರ್ ಇದೆ, ಅಲ್ಲಿ ಮೊಬೈಲ್ ಡೆಪಾಸಿಟ್ ಮಾಡಿ ಅದಾದ ನಂತರ ನಾವು ಒಳಗೆ ಹೋಗಬೇಕಾಗುತ್ತೆ. ಸೊ ಅದೆಲ್ಲ ನಾನು ನಿಮಗೆ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಆದ ನಂತರ ನಾನು ನಿಮಗೆಲ್ಲ ವಿವರಿಸ್ತಾ ಹೋಗ್ತೀನಿ. ಆಮೇಲೆ ದೇವಸ್ಥಾನದ ಒಳಗೂ ಕರ್ಕೊಂಡು ಹೋಗ್ತೀವಿ. ಮಧುರೈಯಿಂದ ರಾಮೇಶ್ವರ ಬಂದು 180 ಕಿಲೋಮೀಟ್ರ್ ಆಗುತ್ತೆ. ಸೊ ಮಧ್ಯದಲ್ಲಿ ಲಂಚ್ ಬ್ರೇಕ್ ಇರುತ್ತೆ ನಿಮಗೆ, ರಾಮನಾಥಪುರ ಅಂತ. ಅಲ್ಲಿ ಲಂಚ್ ಬ್ರೇಕ್ಗೆ ಬ್ರೇಕ್ ಕೊಡ್ತೀವಿ.